ಪ್ರೀತಿಯ ಮಕ್ಕಳೇ, ಈ ದಿವಸ ನಾವು ಮಿರರ್ ಇಮೇಜ್ ಅಂದ್ರೆ ದರ್ಪಣ ಪ್ರತಿಬಿಂಬಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ಒಂದು ಆಕೃತಿಯ ಅಥವಾ ಪದದ ಅಥವಾ ಸಂಖ್ಯೆಯ ಒಂದು ಪಾರ್ಶ್ವದಲ್ಲಿ ದರ್ಪಣವನ್ನಿಟ್ಟಾಗ ಪ್ರತಿಬಿಂಬದಲ್ಲಿ ಎಡಭಾಗ ಮತ್ತು ಬಲಭಾಗಗಳು ಅದಲು ಬದಲಾಗುತ್ತವೆ. ಅಂದ್ರೆ ಯಾವುದೋ ಒಂದು ಪದವನ್ನ ಕೊಟ್ಟು ಅದರ ಪಕ್ಕದಲ್ಲಿ ಪಾರ್ಶ್ವದಲ್ಲಿ ಒಂದು ಮಿರರ್ ಅನ್ನ ಇಟ್ಟರೆ, ಒಂದು ದರ್ಪಣವನ್ನಿಟ್ರೆ ಪ್ರತಿಬಿಂಬದಲ್ಲಿ ಎಡಭಾಗ ಮತ್ತು ಬಲಭಾಗಗಳು ಅದಲು ಬದಲಾಗ್ತವೆ. ಲೆಫ್ಟ್ ಸೈಡ್ ಅಲ್ಲಿ ಇರೋದು ರೈಟ್ ಸೈಡ್ ಹೋಗುತ್ತೆ, ರೈಟ್ ಸೈಡ್ ಅಲ್ಲಿ ಇರುವಂತಹದ್ದು ಲೆಫ್ಟ್ ಸೈಡ್ ಬರುತ್ತೆ. ಅದೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಒಂದು ಆಕೃತಿಯ ಅಥವಾ ಪದದ ಅಥವಾ ಸಂಖ್ಯೆಯ ಮೇಲ್ಭಾಗ ಅಥವಾ ಕೆಳಭಾಗದಲ್ಲಿ ದರ್ಪಣವನ್ನಿಟ್ಟಾಗ, ಒಂದು ಪದವನ್ನು ಬರೆದು ಅದರ ಕೆಳಭಾಗದಲ್ಲಿ ದರ್ಪಣವನ್ನಿಟ್ರೆ, ಕೆಳಭಾಗದಲ್ಲಿ ಮಿರರ್ ಅನ್ನ ಇಟ್ಟರೆ ಆಗ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗುತ್ತೆ. ತಲೆ ಕೆಳಗಾದ ಪ್ರತಿಬಿಂಬ ಅಂದ್ರೆ ಮೇಲ್ಭಾಗದಲ್ಲಿರುವಂತಹದ್ದೆಲ್ಲ ಕೆಳಭಾಗಕ್ಕೆ ಬಂದಿರುತ್ತೆ, ಕೆಳಭಾಗದಲ್ಲಿರುವಂತಹದ್ದೆಲ್ಲ ಮೇಲ್ಭಾಗಕ್ಕೆ ಹೋಗಿರುತ್ತೆ. ಹಾಗಾದ್ರೆ ಒಂದು ಪ್ರಶ್ನೆ ಮೂಲಕ ಇದು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ನೋಡೋಣ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ, ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಚಿತ್ರ ಮಿರರ್ ಮೂಲಕ ನೋಡಿದಾಗ, ಅಂದ್ರೆ ಒಂದು ಪಾರ್ಶ್ವದಲ್ಲಿ ದರ್ಪಣವನ್ನು ಇಟ್ಟಿದ್ದಾರೆ. ದರ್ಪಣ ಅಂದ್ರೆ ಮಿರರ್, ಕನ್ನಡಿಯನ್ನಿಟ್ಟಾಗ ಈ ಚಿತ್ರ ನಮಗೆ ಮಿರರ್ ನಲ್ಲಿ ಹೇಗ್ ಕಾಣಿಸುತ್ತೆ, ದರ್ಪಣದಲ್ಲಿ ಹೇಗ್ ಕಾಣಿಸುತ್ತೆ ಅಂತ ಹೇಳಿ ಪ್ರಶ್ನೆ ಇರುವಂತಹದ್ದು. ನಾನು ಈಗಾಗಲೇ ಹೇಳಿದ ಹಾಗೆ, ಒಂದು ಪಾರ್ಶ್ವದಲ್ಲಿ ದರ್ಪಣವನ್ನಿಟ್ಟಾಗ, ಒಂದು ಮಿರರ್ ಇಟ್ಟಾಗ, ಪಾರ್ಶ್ವದಲ್ಲಿ ಅಂದ್ರೆ ಒಂದು ಸೈಡ್ ನಲ್ಲಿ ಇಟ್ಟಾಗ ಲೆಫ್ಟ್ ಸೈಡ್ ಅಲ್ಲಿ ಇರೋದೆಲ್ಲ ರೈಟ್ ಸೈಡಿಗೆ ಹೋಗುತ್ತೆ, ರೈಟ್ ಸೈಡ್ ಅಲ್ಲಿ ಇರುವಂತದ್ದೆಲ್ಲ ಲೆಫ್ಟ್ ಸೈಡಿಗೆ ಬರುತ್ತೆ. ಎಡಭಾಗದಲ್ಲಿರುವಂತಹದ್ದೆಲ್ಲ ಬಲಭಾಗಕ್ಕೆ, ಬಲಭಾಗದಲ್ಲಿರುವಂತಹದ್ದೆಲ್ಲ ಎಡಭಾಗಕ್ಕೆ ಹೋಗುತ್ತೆ. ಹಾಗಾದ್ರೆ ಇಲ್ಲಿರುವಂತಹದ್ದು ಇಲ್ಲಿ ಎಡಭಾಗದಲ್ಲಿರುವಂತಹದ್ದು ಬಲಭಾಗಕ್ಕೆ ಹೋಗ್ಬೇಕು, ಹಾಗೆ ಇಲ್ಲಿ ಬಲಭಾಗದಲ್ಲಿರುವಂತಹದ್ದು ಎಡಭಾಗಕ್ಕೆ ಬರಬೇಕು. ಆ ರೀತಿಯಾಗಿರುವಂತಹದ್ದು ಇಲ್ಲಿ ಯಾವ್ದಿದೆ ಅಂತ ಹೇಳಿ ನೋಡಿ. ಇದರಲ್ಲಿ ಚೇಂಜ್ ಆಗಿದೆ, ಎಡಭಾಗ ಬಲಭಾಗದಲ್ಲಿರುವಂತಹದ್ದು ಬದಲಾವಣೆ ಆಗಿದ್ದಾವೆ. ಇದೊಂದು ಚಿತ್ರದಲ್ಲಿ ಬದಲಾವಣೆ ಆಗಿದ್ದಾವೆ. ಎಡಭಾಗದಲ್ಲಿರುವುದು ಬಲಭಾಗಕ್ಕೆ ಹೋಗಿದೆ, ಬಲಭಾಗದಲ್ಲಿರುವುದು ಎಡಭಾಗಕ್ಕೆ ಹೋಗಿದೆ. ಹಾಗಾದ್ರೆ ಇವೆರಡು ಚಿತ್ರಗಳಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿ ನೋಡಿದಾಗ, ಈ ಚಿತ್ರವನ್ನ ಸರಿಯಾಗಿ ಗಮನಿಸಿ. ಇಲ್ಲಿ ಇದ್ದ ಹಾಗೇನೆ ಇದೆ. ಇಲ್ಲಿ ಅದು ಮಿರರ್ ನಲ್ಲಿ ನೋಡಿದಾಗ ಇದು ಕೂಡ ತಿರುಗಿಕೊಂಡು ಬರಬೇಕು. ಎಡಗಡೆ ಇರುವಂತದ್ದು ಬಲಗಡೆಗೆ ತಿರುಗಬೇಕು, ಬಲಗಡೆ ಇರುವಂತದ್ದು ಎಡಗಡೆ ತಿರುಗಬೇಕು. ಇಲ್ಲಿ ಇದ್ದ ಹಾಗೇನೆ ಇದಿರೋದ್ರಿಂದ ಈ ಸಾಧ್ಯತೆಗಳಿಲ್ಲ. ಅದರಿಂದ 1 ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಇಲ್ಲಿ ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಿ, ಈ +0 ಕೂಡ ಬದಲಾವಣೆ ಆಗುತ್ತೆ. 0+ ಅಂತ ಹೇಳಿ ಬದಲಾವಣೆ ಆಗುತ್ತೆ. ಎಡಗಡೆ ಇರುವಂತದ್ದು ಬಲಗಡೆಗೆ, ಬಲಗಡೆ ಇರುವಂತದ್ದು ಎಡಗಡೆಗೆ ಚೇಂಜ್ ಆಗಿ ಬಂದಿರುತ್ತೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 1 ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ ಒಂದು ಗಡಿಯಾರದ ಚಿತ್ರ ಕೊಟ್ಟಿದ್ದಾರೆ. ಇದು ಅಷ್ಟೇ, ಒಂದು ಪಾರ್ಶ್ವದಲ್ಲಿ ದರ್ಪಣವನ್ನ ಮಿರರ್ನ ಇಟ್ಟಿದ್ದಾರೆ. ನೋಡಿ, ಈ ರೀತಿ ಇದೆ ಅಂದ್ರೆ ಪಾರ್ಶ್ವದಲ್ಲಿ ಇದೆ ಅಂತ ಹೇಳಿ ಅರ್ಥ. ಈ ರೀತಿಯ ಚಿತ್ರವನ್ನ ಕೊಟ್ಟಾಗ ಪಾರ್ಶ್ವದಲ್ಲಿ ಇದ್ದಾಗ ಎಡಗಡೆ ಇರುವಂತಹದ್ದು ಬಲಗಡೆಗೆ, ಬಲಗಡೆ ಇರುವಂತಹದ್ದು ಎಡಗಡೆಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ಈ ಮುಳ್ಳನ್ನ ಗಮನಿಸಿ ಸರಿಯಾಗಿ. ಈ ಮುಳ್ಳನ್ನ ಇದು ಬಲಗಡೆಗೆ ತಿರ್ಕೊಂಡಿದೆ, ಅಲ್ಲಿಗೆ ಏನಾಗ್ಬೇಕಿದು ಎಡಗಡೆಗೆ ತಿರುಗಬೇಕು. ದರ್ಪಣದಲ್ಲಿ ನೋಡಿದಾಗ, ಮಿರರ್ ನೋಡಿದಾಗ ಅದು ಎಡಗಡೆಗೆ ತಿರ್ಕೊಂಡಿರುತ್ತೆ. ಎಡಗಡೆಗೆ ತಿರ್ಕೊಂಡಿರುವಂತ ಚಿತ್ರ ಇಲ್ಲಿದೆ ಅಂತ ಹೇಳಿ ನೋಡಿ. ಈ ಮುಳ್ಳನ ಎಚ್ಚರಿಕೆನ ನೋಡಿ, ಈ ಮುಳ್ಳನ್ನ ಹೇಳ್ತಾ ಇರುವಂತದ್ದು ನೋಡಿ. ಇದೊಂದು ಚಿತ್ರದಲ್ಲಿ, ಹಾಗೆ ಇಲ್ಲೊಂದು ಚಿತ್ರದಲ್ಲಿ ಅದು ಎಡಗಡೆಗೆ ತಿರುಗಿದೆ. ಅಲ್ಲಿಗೆ ಇದು ಅಥವಾ ಇದು, ಇವೆರಡರಲ್ಲಿ ಯಾವುದೋ ಒಂದು ಉತ್ತರ ಸರಿಯಾಗಬೇಕು. ಇವೆರಡರಲ್ಲಿ ಯಾವುದು ಸರಿ ಅಂತ ನೋಡ್ಬೇಕಾದ್ರೆ ಇನ್ನೊಂದು ಮುಳ್ಳನ್ನು ಕೂಡ ಗಮನಿಸಿ ನೋಡಿ. ಇದು ಬಲಗಡೆಗೆ ತಿರುಗಿದೆ, ಅಲ್ಲಿಗೆ ನಮ್ಮ ಉತ್ತರದಲ್ಲಿ ಏನಾಗಬೇಕಿದು ಎಡಗಡೆಗೆ ತಿರುಗಬೇಕು. ಬಲಗಡೆ ಇರುವಂತದ್ದು ಅಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ರೈಟ್ ಸೈಡಿಗೆ ಬರಬೇಕು. ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ರೈಟ್ ಸೈಡ್ ಬರಬೇಕಾಗಿದೆ. ಅಂತದ್ದು ಚಿತ್ರ ಎಲ್ಲಿದೆ ಅಂತ ನೋಡಿದಾಗ ನೋಡಿ, ಈ ಚಿತ್ರದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದ್ದಂತದ್ದು ರೈಟ್ ಸೈಡ್ ಬಂದಿದೆ, ಎಡಗಡೆ ಇರುವಂತದ್ದು ಬಲಗಡೆಗೆ ಬಂದಿದೆ. ಆದ್ರಿಂದ ಈ ಪ್ರಶ್ನೆಗೆ ಉತ್ತರ 2 ಆಗಿದೆ. ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳಿ. ನೋಡಿ, ಇಲ್ಲಿ ಈ ಯಾವ್ದಾದ್ರು ಒಂದು ಭಾಗವನ್ನ ನೋಡ್ತಾ ಹೋಗಿ. ನೋಡಿ, ನಾನು ಈ ಭಾಗವನ್ನ ತೆಗೆದುಕೊಳ್ತೇನೆ. ಇದು ಎಡಗಡೆಗಿದೆ, ಇದೇ ರೀತಿಯಲ್ಲಿ ಬಲಗಡೆಯಲ್ಲಿ ಇರಬೇಕು. ಆಗ ಅದನ್ನ ನಾವು ದರ್ಪಣ ಪ್ರತಿಬಿಂಬ ಅಥವಾ ಮಿರರ್ ಇಮೇಜ್ ಅಂತ ಕರಿತೀವಿ. ಇದೇ ರೀತಿಯಲ್ಲಿ ಬಲಗಡೆ, ಇಲ್ಲಿ ಎಡಭಾಗದಲ್ಲಿರುವಂತದ್ದು ಬಲಗಡೆಗೆ ಬಂದಿರಬೇಕು. ಇಲ್ಲಿ ನೋಡಿ, ಇದ್ರಲ್ಲಿ ಇಲ್ಲ, ಇದ್ರಲ್ಲಿ ನೋಡಿ, ಇದ್ರಲ್ಲಿ ಇದೆಯಾ ಅಂತ ಇಲ್ಲ, ಇದ್ರಲ್ಲಿ ನೋಡಿ, ಇದ್ರಲ್ಲೂ ಕೂಡ ಇಲ್ಲ. ಇಲ್ಲಿ ಕರೆಕ್ಟ್ ಆಗಿದೆ. ಇಲ್ಲಿ ಇದ್ದ ಹಾಗೇನೆ, ಎಡಗಡೆ ಇದ್ದ ಹಾಗೇನೆ ಅದು ಬಲಗಡೆಗೆ ಬಂದಿದೆ. ಆದ್ರಿಂದ ಈ ಚಿತ್ರ ಸರಿಯಾದಂತಹ ಚಿತ್ರ ಆಗಿದೆ. ಅಂದ್ರೆ ಈ ಪ್ರಶ್ನೆಗೆ ಇದು ಸರಿಯಾದಂತಹ ಉತ್ತರ ಆಗಿದೆ. ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಈ ರೀತಿಯ ಒಂದು ಚಿತ್ರವನ್ನ ಕನ್ನಡಿಯ ಮುಂದೆ ಹಿಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲೊಂದು ಚಿತ್ರ ಇದೆ. ಇದು ಅಷ್ಟೇ ದರ್ಪಣ ಪ್ರತಿಬಿಂಬ ಅಥವಾ ಮಿರರ್ ಇಮೇಜ್ ಅಂತ ಹೇಳಿ ಕರಿತೀವಿ. ಪಾರ್ಶ್ವದಲ್ಲಿ ಮಿರರ್ ಅನ್ನ ಇಟ್ಟಿದ್ದಾರೆ. ಆದ್ರಿಂದ ಎಡಭಾಗದಲ್ಲಿರುವುದೆಲ್ಲ ಬಲಭಾಗಕ್ಕೆ ಹೋಗ್ಬೇಕು, ಬಲಭಾಗದಲ್ಲಿರುವುದೆಲ್ಲ ಎಡಭಾಗಕ್ಕೆ ಹೋಗ್ಬೇಕು. ಈಗ ಈ ಗೆರೆಯನ್ನ ತೆಗೆದುಕೊಳ್ಳಿ. ನೋಡಿ, ಇಲ್ಲೊಂದು ಕಿರಣ ಇದೆ, ಒಂದು ರೇ ಇದೆ. ಇದನ್ನ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಇದು ರೈಟ್ ಸೈಡ್ಗೆ ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಎಡಭಾಗದಲ್ಲಿರುವಂತಹದ್ದು ಬಲಭಾಗಕ್ಕೆ ಬರಬೇಕು, ರೈಟ್ ಸೈಡ್ಗೆ ಬರಬೇಕು. ಹಾಗಾದ್ರೆ ಈ ರೀತಿ ಇರುವಂತಹದ್ದು ಈ ರೀತಿಯಾಗಿ ಬದಲಾವಣೆ ಆಗಬೇಕು. ಯಾವ ಚಿತ್ರದಲ್ಲಿ ಆಗಿದೆ ಅಂತ ನೋಡಿ. ಇದ್ರಲ್ಲಿ ಒಂದರಲ್ಲಿ ಆಗಿದೆ. ಇಲ್ಲಿಗೆ ಬನ್ನಿ, ಇಲ್ಲಿ ಈ ತರ ಗೆರೆ ಇದೆಯಾ? ಇಲ್ಲ.
ಕೆಳಗಡೆ ಹೋಗ್ಬಿಟ್ಟಿದೆ. ಕೆಳಗಡೆ ಏನು ಬದಲಾವಣೆ ಆಗೋದಿಲ್ಲ. ಏನಿದ್ರು ಲೆಫ್ಟ್ ಅಲ್ಲಿ ಇರುವಂತದ್ದು ರೈಟ್ಗೆ, ರೈಟ್ ಅಲ್ಲಿ ಇರುವಂತದ್ದು ಲೆಫ್ಟಿಗೆ ಮಾತ್ರ ಬದಲಾವಣೆ ಆಗುವಂತದ್ದು. ಇಲ್ಲಿ ಲೆಫ್ಟ್ ಅಲ್ಲಿ ಇರುವಂತದ್ದು ರೈಟಿಗೆ ಬರಬೇಕು, ಇದ್ರಲ್ಲಿ ಬಂದಿದೆ, ಇದರಲ್ಲಿ ಬಂದಿಲ್ಲ, ಇದರಲ್ಲೂ ಕೂಡ ಬಂದಿಲ್ಲ, ಇದರಲ್ಲೂ ಕೂಡ ಬಂದಿಲ್ಲ, ಆದ್ರೆ ಇಲ್ಲೇ ಇದೆ. ಈ ರೀತಿಯಾಗಿ ಮೊದಲನೇ ಚಿತ್ರದಲ್ಲಿ ಹೇಗೆ ಕೊಟ್ಟಿರ್ತಾರೋ ಅದೇ ರೀತಿಯಾಗಿ ದರ್ಪಣದಲ್ಲಿ ಕಾಣಿಸೋದಿಲ್ಲ. ಅದರಿಂದ ಈ ಸಾಧ್ಯತೆ ಕೂಡ ಇಲ್ಲ. ಅಲ್ಲಿಗೆ ಉಳಿದಿರುವಂತಹ ಯಾವುದು ಸಾಧ್ಯತೆ ಸರಿ? ಮೊದಲನೇ ಉತ್ತರ ಸರಿ ಇದೆ. ಈ ಚಿತ್ರಕ್ಕೆ ಉತ್ತರ 1ನೇ ಉತ್ತರ ಸರಿಯಾಗಿದೆ. ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆಯನ್ನ ಎಚ್ಚರಿಕೆಯಿಂದ ನೋಡಿ. ಇಲ್ಲಿ ಒಂದು ಚಿತ್ರ ಕೊಟ್ಟಿದಾರಲ್ಲ, ಈ ಚಿತ್ರದಲ್ಲಿ ತುಂಬಾ ಗೆರೆಗಳಿದ್ದಾವೆ. ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲೊಂದು ತ್ರಿಭುಜ ಇದೆ, ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ ಬಲಗಡೆಗೆ ತಿರುಗಿಕೊಂಡಿದೆ. ಅಲ್ಲಿಗೆ ಇದು ಮಿರರ್ ಇಮೇಜ್, ದರ್ಪಣ ಪ್ರತಿಬಿಂಬ ಆಗಿರೋದ್ರಿಂದ ಬಲಗಡೆಗೆ ತಿರುಗಿರುವಂತಹದ್ದು ಏನಾಗಬೇಕು? ಎಡಗಡೆಗೆ ತಿರುಗಿದ ಹಾಗೆ ನಿಮಗೆ ಕಾಣಿಸ್ಬೇಕು. ನೋಡಿ, ಇವೆರಡೂ ಕೂಡ ಮತ್ತೆ ಬಲಗಡೆಗೆ ತಿರುಗಿರೋದ್ರಿಂದ ಇದಲ್ಲ ಉತ್ತರ. ಇವೆರಡು ಚಿತ್ರಗಳಿದೆಯಲ್ಲ, ಇವೆರಡರಲ್ಲಿ ಯಾವುದೋ ಒಂದು ಸರಿಯಾದಂತ ಉತ್ತರ ಆಗಿದೆ. ಯಾಕೆಂದ್ರೆ ಇದು ಎಡಗಡೆಗೆ ತಿರುಗಿದೆ, ಇದು ಕೂಡ ಎಡಗಡೆಗೆ ಲೆಫ್ಟ್ ಸೈಡ್ಗೆ ತಿರುಗಿದೆ. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಯಾವ್ದಾದ್ರು ಒಂದು ಗೆರೆಯನ್ನು ತೆಗೆದುಕೊಳ್ಳೋಣ. ನೋಡಿ, ಈ ಗೆರೆಯನ್ನು ನೋಡಿ. ಈ ರೀತಿಯಾದ ಒಂದು ವಕ್ರ ರೇಖೆ, ಕರ್ವ್ಡ್ ಲೈನ್ ಇದೆಯಲ್ಲ, ಈ ರೇಖೆಯನ್ನು ನೋಡಿ ಇದು ಹೇಗಿದೆ ಅಂತ ಹೇಳಿ. ಇದೇನಾಗಬೇಕು? ಈಗ ಇದು ಲೆಫ್ಟ್ ಸೈಡಿಗೆ ತಿರುಗಿದೆ. ಹಾಗಾದ್ರೆ ಏನಾಗಬೇಕು? ಮಿರರ್ ನಲ್ಲಿ ರೈಟ್ ಸೈಡಿಗೆ ತಿರುಗಿದ ಹಾಗೆ ನಮ್ಗೆ ಅದು ಕಾಣಿಸುತ್ತೆ. ರೈಟ್ ಸೈಡ್ ತಿರುಗಿದೆ ನೋಡಿ, ಇಲ್ಲಿ ಅದು ಇದು ಲೆಫ್ಟ್ ಸೈಡಿಗೆ ತಿರುಗಿದಾಗಿದೆ. ಇಲ್ಲಿ ಇದ್ದ ಹಾಗೇನೆ ಇದಿದೆ. ಆದ್ರಿಂದ ಈ ಉತ್ತರ ಸಾಧ್ಯತೆ ಕೂಡ ಇಲ್ಲ. ಇದನ್ನು ಮತ್ತೊಮ್ಮೆ ನೋಡಿ, ಇಲ್ಲಿ ಹೇಗಿದೆ ಅಂತ ನೋಡ್ಕೊಳ್ಳಿ. ಇದು ಲೆಫ್ಟ್ ಸೈಡ್ ತಿರುಗಿದೆ, ಇಲ್ಲಿ ಇದು ರೈಟ್ ಸೈಡ್ ತಿರುಗಿದೆ. ಆದ್ರಿಂದ ಇದು ಸರಿಯಾದಂತಹ ಉತ್ತರ ಆಗಿದೆ. ಅಂದ್ರೆ ಈ ಚಿತ್ರವನ್ನ ಮಿರರ್ ನಲ್ಲಿ ನೋಡಿದಾಗ, ದರ್ಪಣದಲ್ಲಿ ನೋಡಿದಾಗ, ಕನ್ನಡಿಯ ಮೂಲಕ ನೋಡಿದಾಗ ನಿಮಗೆ ಅದು ಈ ರೀತಿಯಾಗಿ ಕಾಣಿಸುತ್ತೆ. ಇನ್ನೊಂದು ನೀರಿನ ಪ್ರತಿಬಿಂಬ, ವಾಟರ್ ಇಮೇಜ್ ಅಂತ ಹೇಳಿ ಕರಿತೀವಿ. ನಾನು ಈಗಾಗಲೇ ಹೇಳಿದಲ್ಲ, ದರ್ಪಣದ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಒಂದು ವಸ್ತುವನ್ನ, ಒಂದು ಚಿತ್ರವನ್ನ, ಒಂದು ಸಂಖ್ಯೆಯನ್ನ ಕೊಟ್ಟಾಗ ಅದನ್ನ ನಾವು ದರ್ಪಣದ ದಲ್ಲಿದ್ದಾಗ ಅದನ್ನ ನೀರಿನ ಪ್ರತಿಬಿಂಬ ಅಂತ ಕೂಡ ಹೇಳ್ಬೋದು. ಏನಾದ್ರೂ ದರ್ಪಣವನ್ನ ಕೆಳಭಾಗದಲ್ಲಿ ಕೊಟ್ಟು, ದರ್ಪಣವನ್ನ ಒಂದು ವಸ್ತು ಅಥವಾ ಒಂದು ಚಿತ್ರ ಅಥವಾ ಒಂದು ಸಂಖ್ಯೆಯನ್ನ ಕೊಟ್ಟು ಅದರ ಕೆಳಭಾಗದಲ್ಲಿ ದರ್ಪಣವನ್ನ ಕೊಟ್ರೆ ಆಗ ಅದನ್ನ ನೀರಿನ ಪ್ರತಿಬಿಂಬ ಅಂತ ಕೂಡ ಕರಿತೀವಿ. ಅಂದ್ರೆ ನಾವು ನೀರಿನಲ್ಲಿ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ ಅದು ಒಂದು ಪ್ರಶ್ನೆಯನ್ನೇ ತೆಗೆದುಕೊಳ್ಳೋಣ ನಿಮ್ಗೆ ಅರ್ಥ ಆಗ್ಲಿಕ್ಕೆ. ಈ ರೀತಿಯ ಚಿತ್ರ ಇರುತ್ತೆ. ಈ ರೀತಿಯ ಚಿತ್ರವನ್ನ ಕೊಟ್ಟಾಗ ಇದಕ್ಕೆ ನೀರಿನ ಪ್ರತಿಬಿಂಬ ಅಂತ ಕೂಡ ಹೇಳ್ತೀವಿ ನಾವೀಗ. ಇಲ್ಲಿ ಮೇಲ್ಭಾಗದಲ್ಲಿರುವಂತಹದ್ದು ಕೆಳಭಾಗಕ್ಕೆ ಬರುತ್ತೆ, ಕೆಳಭಾಗದಲ್ಲಿರುವಂತಹದ್ದು ಮೇಲ್ಭಾಗಕ್ಕೆ ಹೋಗುತ್ತೆ. ಈ ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿ. ಎಲ್ಲೂ ಕೂಡ ಎಡಭಾಗ ಬಲಭಾಗ ಬದಲಾವಣೆ ಆಗಲ್ಲ. ಈ ಮೇಲ್ಭಾಗದಲ್ಲಿ 2 ಗೆರೆಗಳಿದೆಯಲ್ಲ, ಆ 2 ಗೆರೆಗಳು ಕೆಳಭಾಗದಲ್ಲಿ ಕಾಣಿಸ್ಬೇಕು. ಅಂತದ್ದು ಯಾವ್ದಿದೆ ಅಂತ ನೋಡ್ಕೊಂಡು ಹೋಗಿ. ನೋಡಿ, ಮೇಲ್ಭಾಗದಲ್ಲಿರುವಂತ 2 ಗೆರೆ ಇಲ್ಲಿ ಕೆಳಭಾಗಕ್ಕೆ ಬಂದಿದೆ, ಇಲ್ಲೊಂದ್ ಕಡೆ ಇದೆ. ಇದರಲ್ಲಿ ಆತರ ಬಂದೇ ಇಲ್ಲ ಅಕ್ಷರ, ಇದು ಆಗೋದಿಲ್ಲ. ಇದರಲ್ಲೂ ಅಕ್ಷರ ಆ ರೀತಿ ಇಲ್ಲ. ಇಲ್ಲಿ ಇದ್ದ ಹಾಗೇನೆ ಇದೆ. ಆದ್ರಿಂದ ಇದು ಕೂಡ ಆಗಲ್ಲ. ಉತ್ತರ, ಮೊದಲನೇ ಉತ್ತರ ಸರಿಯಾದಂತಹ ಉತ್ತರ ಆಗಿದೆ. ಎಚ್ಚರಿಕೆಯಲ್ಲಿ, ಈ ರೀತಿಯ ಚಿತ್ರ ಬಂದಾಗ ಇದಕ್ಕೆ ನಾವು ನೀರಿನ ಪ್ರತಿಬಿಂಬ, ವಾಟರ್ ಇಮೇಜ್ ಅಂತ ಕೂಡ ಕರಿತೀವಿ. ನೀವು ಇದನ್ನ ದರ್ಪಣ ಪ್ರತಿಬಿಂಬ ಅಂತ ಕೂಡ ಹೇಳ್ಬಹುದು. ಅಂದ್ರೆ ದರ್ಪಣದ ಮೇಲ್ಭಾಗದಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕಾಗತ್ತೆ ನೀವು. ಇಲ್ಲಿ ಅಕ್ಷರ ಐ ಅನ್ನುವಂಥದ್ದು ಐ ಹಾಗೆ ಇರುತ್ತೆ, ಎಕ್ಸ್ ಅನ್ನುವಂಥದ್ದು ಎಕ್ಸ್ ಹಾಗೆ ಇರುತ್ತೆ. ನೋಡಿ, ಐ ಇದು ಬದಲಾವಣೆ ಆಗಲ್ಲ. ಅಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ಬಂದಾಗ ಇವೆಲ್ಲ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗಲ್ಲ. ಏನನ್ನ ತಲೆ ಕೆಳಗೆ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಬದಲಾವಣೆ ಆಗುತ್ತೆ. ಜಿ ಅನ್ನುವಂತಹದ್ದು ಹೀಗಿರುವಂತಹದ್ದು ಹೀಗಾಗುತ್ತೆ. ನಮ್ಗೆ ಒಂದ್ ಅಕ್ಷರ ನೋಡ್ತಿದ್ದಾಗೆ ಉತ್ತರ ಗೊತ್ತಾಗಿದೆ. ಪರೀಕ್ಷೆಯಲ್ಲಿ ನಿಮ್ಗೆ ಒಂದ್ ಅಕ್ಷರದಲ್ಲಿ ಉತ್ತರ ಗೊತ್ತಾಯ್ತು ಅಂತಾದ್ರೆ, 1 ಅಥವಾ 2 ಅಕ್ಷರದಲ್ಲಿ ಉತ್ತರ ಗೊತ್ತಾಯ್ತು ಅಂತಾದ್ರೆ ಸೀದಾ ಗುರುತು ಹಾಕಿ ಉಳಿದನ್ನ ಚೆಕ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ವಿ. ಇಲ್ಲೂ ಅಷ್ಟೇ, ಇದು ವಾಟರ್ ಇಮೇಜ್ ಅಥವಾ ನೀರಿನ ಪ್ರತಿಬಿಂಬನೆ ಸೂಚಿಸುತ್ತೆ. ಯಾಕೆಂದ್ರೆ ಚಿತ್ರ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅಥವಾ ಅದನ್ನೇ ಇನ್ನೊಂದು ಹೇಳಿದಾದ್ರೆ ದರ್ಪಣ ಪ್ರತಿಬಿಂಬ ಅಂತ ಹೇಳಿದಾದ್ರೆ, ದರ್ಪಣವನ್ನ ಈ ರೀತಿಯಲ್ಲಿ ಇಡ್ತೀವಿ. ದರ್ಪಣದ ಮೇಲ್ಭಾಗದಲ್ಲಿ ಒಂದಷ್ಟು ಅಕ್ಷರಗಳು, ಅಂಕಿಗಳು ಇದಾವೆ. ಈಗ ಇದೇನಾಗಬೇಕು? ಮೇಲ್ಭಾಗದಲ್ಲಿರುವಂತಹದ್ದೆಲ್ಲ ಕೆಳಭಾಗಕ್ಕೆ. ಈ ರೀತಿಯ ಚಿತ್ರ ಕೊಟ್ಟಾಗ್ಲೆಲ್ಲ ಮೇಲ್ಭಾಗದಲ್ಲಿರುವುದು ಕೆಳಭಾಗಕ್ಕೆ ಬರಬೇಕು, ಕೆಳಭಾಗದಲ್ಲಿರುವುದೆಲ್ಲ ಮೇಲ್ಭಾಗಕ್ಕೆ ಹೋಗಬೇಕು. ಇದನ್ನ, ಈ ಚಿತ್ರವನ್ನ ಎಚ್ಚರಿಕೆಯಿಂದ ನೋಡಿ. ಬದಲಾವಣೆ ಆಗ್ಬೇಕು. ಇದರಲ್ಲಿ ಬದಲಾವಣೆ ಆಗಿದೆ, ಇದರಲ್ಲಿ ಬದಲಾವಣೆ ಆಗಿದೆ, ಇದರಲ್ಲಿ ಬದಲಾವಣೆ ಆಗಿದೆ, ಇದರಲ್ಲಿ ಆಗಿಲ್ಲ. ಅಲ್ಲಿಗೆ ಈ ಉತ್ತರ ಅಲ್ಲ, 2ನೇ ಆಪ್ಷನ್ ಅಲ್ಲ. ಹಾಗಾದ್ರೆ ಇವು 3ರಲ್ಲಿ 1, 3, 4ರಲ್ಲಿ ಯಾವ್ದು ಸರಿ ಅಂತ ನೋಡ್ಬೇಕಾದ್ರೆ ಮುಂದಿನ ಅಕ್ಷರ ಅಥವಾ ಮುಂದಿನ ಅಂಕಿಗೆ ಹೋಗೋಣ. ಇಲ್ಲಿ 9 ಅಂತ ಹೇಳಿದೆ. ನೋಡಿ, ಇಲ್ಲೊಂದು 0 ತರ ಇದೆಯಲ್ವಾ, ಇದು ಮೇಲ್ಭಾಗದಲ್ಲಿದೆ. ಅಲ್ಲಿಗೆ ಉತ್ತರದಲ್ಲಿ ಏನಾಗಬೇಕದು? ಕೆಳಭಾಗದಲ್ಲಿ ಬರಬೇಕು. ಅದೇ ಸೈಡ್ ನಲ್ಲಿ ಇದು ಎಡಭಾಗದಲ್ಲಿದೆ, ಎಡಭಾಗದಲ್ಲೇ ಕೆಳಗಡೆಗೆ ಬರಬೇಕು. ಮೇಲ್ಗಡೆ ಇರುವಂತಹದ್ದು ಕೆಳಗಡೆ ಬರಬೇಕು. ಇಲ್ಲಿ ಏನಾಗಿದೆ? ಕೆಳಗಡೆಗೆ ಬಂದಿದೆ, ಆದ್ರೆ ಬಲಗಡೆಗೆ ತಿರುಗಿಬಿಟ್ಟಿದೆ. ಅದರಿಂದ ಇದಲ್ಲ. ಇಲ್ಲಿ ನೋಡಿ, ಕೆಳಗಡೆಗೆ ಬಂದಿದೆ, ಜೊತೆಗೆ
ಕೆಳಗಡೆಗೆ ಬಂದಿದೆ, ಜೊತೆಗೆ ಎಡಗಡೆಯಲ್ಲೇ ಇದೆ, ಎಡಗಡೆಗೆ ಇರಬೇಕು, ಎಡಗಡೆಯಲ್ಲೇ ಇದೆ, ಆದ್ರಿಂದ ಇದು ಸರಿಯಾಗುತ್ತೆ. ಇಲ್ಲೂ ಅಷ್ಟೇ ಎಡಗಡೆಗೆ ಇದೆ, ಇದು ಕೂಡ ಸರಿಯಾಗುತ್ತೆ. ಇಲ್ಲಿ ಬಲಗಡೆಗೆ ತಿರುಗಿದೆ, ಇದಾಗುದಿಲ್ಲ. ಅಲ್ಲಿಗೆ ಇವೆರಡರಲ್ಲಿ ಯಾವುದೋ ಒಂದು ಸಾಧ್ಯತೆ ಸರಿಯಾಗಿದೆ. ಇವೆರಡರಲ್ಲಿ ಯಾವುದು ಸರಿ ಅಂತ ಕಂಡುಹಿಡಿಯಬೇಕಾದ್ರೆ ನಾವು ಈಗಾಗಲೇ ನೋಡಿದ್ವಲ್ಲ, ಇಲ್ಲಿ ಇದು ಉತ್ತರ ಸಾಧ್ಯತೆ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ಇದು ಒಂದೇ ರೀತಿ ಇರೋದ್ರಿಂದ ಈ ಸಾಧ್ಯತೆ ಇಲ್ಲ ಅಂತ ನಾವು ಮುಂಚೆನೆ ಇದನ್ನ ಬಿಟ್ಟಾಕಿದ್ದು. ಅಲ್ಲಿಗೆ ನಮ್ಮ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಇದಾಗಿದೆ. ನೀವು ಪರೀಕ್ಷೆಯಲ್ಲಿ ಇದು ಉತ್ತರ ಸಿಕ್ಕಿ ಆಯ್ತು ನಿಮ್ಗೆ 3 ಅನ್ನೋದನ್ನ ಶೇಡ್ ಮಾಡ್ತೀರಿ. ಅದನ್ನ ನಿಮ್ಗೆ ಈಗ ತಿಳ್ಕೊಳ್ಳೋ ಸಲುವಾಗಿ ನಾನು ಮುಂದಕ್ಕೂ ಕೂಡ ವಿವರಿಸ್ತಾ ಹೋಗ್ತೇನೆ. ನೋಡಿ, ಎಫ್ ಅನ್ನುವಂಥದ್ದು ಹೇಗೆ ಚೇಂಜ್ ಆಗುತ್ತೆ, ನೀರಿನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಅಂದ್ರೆ, ಮೇಲ್ಭಾಗದಲ್ಲಿರುವಂತಹ 2 ಗೆರೆ ಕೆಳಭಾಗಕ್ಕೆ ಬಂದಿರುತ್ತೆ. ಹೀಗೆ 4 ಅನ್ನೋದ್ರಲ್ಲಿ ಕೆಳಗಡೆ ಒಂದು ಗೆರೆ ಇದೆ, ಅದಕ್ಕೊಂದು ಅಡ್ಡ ಗೆರೆ ಕೂಡ ಇದೆ. ಅದೇನಾಗುತ್ತೆ, ಕೆಳಗಡೆ ಇರುವಂತ ಗೆರೆ ಮೇಲ್ಗಡೆ ಹೋಗುತ್ತೆ, ಹಾಗೆ ಒಂದು ಅಡ್ಡ ಗೆರೆ ಹಾಗೆ ಇರುತ್ತೆ. ಇಲ್ಲೂ ಅಷ್ಟೇ ನೋಡಿ, 6 ಅನ್ನೋದ್ರಲ್ಲಿ ಕೆಳಗಡೆ ಒಂದು 0 ಇದೆ, ಆ ಕೆಳಗಡೆ ಇರುವಂತ 0 ಏನಾಗುತ್ತೆ, ಮೇಲ್ಗಡೆಗೆ ಹೋಗುತ್ತೆ. 0 ಮೇಲ್ಗಡೆ ಹೋಗುತ್ತೆ. ಸೈಡ್ ಏನು ಚೇಂಜ್ ಆಗಲ್ಲ, ಜಸ್ಟ್ ಮೇಲ್ಗಡೆ ಕೆಳಗಡೆ ಬದಲಾವಣೆ ಆಗ್ತಾ ಇರುತ್ತೆ. ಈ ರೀತಿ ಚಿತ್ರವನ್ನ ಕೊಟ್ಟಾಗ ಮೇಲ್ಭಾಗ ಮತ್ತು ಕೆಳಭಾಗ ಮಾತ್ರ ಬದಲಾವಣೆ ಆಗುತ್ತೆ. ಎನ್ ಅನ್ನುವಂಥದ್ದು ಈ ರೀತಿಯಾಗಿ ಬದಲಾವಣೆ ಆಗುತ್ತೆ. 3 ಅನ್ನುವಂಥ ಉತ್ತರ ಸರಿಯಾದಂತ ಉತ್ತರ ಆಗಿದೆ. ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಟರ್ಮಿನೇಟ್ ಅಂತ ಹೇಳಿ ಒಂದು ಪದವನ್ನು ಕೊಟ್ಟಿದ್ದೀನಿ. ಇದನ್ನ ನೀರಿನಲ್ಲಿ ನೋಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನೋಡಿ. ಈಗ ಟಿ ಅಂತ ಹೇಳಿದೆ ಅಲ್ವಾ, ನಾನು ಈಗಾಗಲೇ ಹೇಳಿದಾಗೆ ಮೇಲ್ಭಾಗದಲ್ಲಿರುವಂತಹದ್ದು ಕೆಳಭಾಗಕ್ಕೆ ಬರಬೇಕು. ಅಂದ್ರೆ ಮೇಲ್ಗಡೆ ಇರುವಂತ ಈ ಗೆರೆ ಕೆಳಗಡೆಗೆ ಬರಬೇಕು. ಅಂಥದ್ದು ಯಾವ್ದಿದೆ ಅಂತ ನೋಡಿ, ಇಲ್ಲಿಲ್ಲ. ಮೊದಲನೇ ಅಕ್ಷರ ನಾನು ಹೇಳ್ತಾ ಇರೋದು, ಅದನ್ನ ಮೊದಲನೇ ಅಕ್ಷರದಲ್ಲೇ ಬರಬೇಕು. ಇಲ್ಲಿಲ್ಲ. ಇಲ್ಲಿ ಮೇಲ್ಗಡೆ ಇರುವಂತಹ ಗೆರೆ ಕೆಳಗಡೆ ಬಂದಿದೆ, ಇಲ್ಲಿ ಒಂದು ಆಪ್ಷನ್ ಇದೆ, ಇಲ್ಲಿ ಇಲ್ಲ, ಮತ್ತೆ ಅದೇ ರೀತಿಯಲ್ಲಿದೆ. ಇಲ್ಲಿ ಏನ್ ಕೊಟ್ಟಿದಾರೋ ಅದೇ ರೀತಿ ಇದೆ, ಆ ಸಾಧ್ಯತೆ ಇಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಟಿ ಅನ್ನುವಂತ ಅಕ್ಷರವೇ ಇಲ್ಲ. ಅಲ್ಲಿಗೆ ಉಳಿದಿರುವಂತದ್ದು ಒಂದೇ, 2 ಅನ್ನುವಂತ ಆಪ್ಷನ್ ಸರಿಯಾಗಿದೆ. ಈ ಪ್ರಶ್ನೆಗೆ ಉತ್ತರ 2 ಆಗಿದೆ. ಹಾಗೆ ಸ್ವಲ್ಪ ಮುಂದಿನ ಅಕ್ಷರಗಳನ್ನು ನೋಡ್ಬಿಡಿ. ಇ ಅನ್ನುವಂಥದ್ದು ಇಲ್ಲಿ 3 ಗೆರೆಗಳಿರೋದ್ರಿಂದ ಇಲ್ಲೂ ಕೂಡ 3 ಗೆರೆಗಳು ಮೇಲೆ ಕೆಳಗೆ ಚೇಂಜ್ ಆಗೋ ಪ್ರಶ್ನೆನೇ ಬರೋದಿಲ್ಲ, ಅಲ್ಲಿ ಇದ್ದ ಹಾಗೇನೆ ಇರುತ್ತೆ. ಈ ಆರ್ ಅನ್ನುವಂಥ ಅಕ್ಷರ ನೋಡಿದಾಗ ಇಲ್ಲಿ ಕೆಳಭಾಗದಲ್ಲಿ ಗ್ಯಾಪ್ ಇದೆ, ಅದೇನಾಗಬೇಕು, ಮೇಲ್ಗಡೆ ಭಾಗದಲ್ಲಿ ಗ್ಯಾಪ್ ಆಗಬೇಕು. ಹಾಗೆ ಮೇಲ್ಭಾಗದಲ್ಲಿರುವಂತಹ ಒಂದು 0 ತರ ಇರುವಂತದ್ದು ಕೆಳಭಾಗದಲ್ಲಿ ಬರಬೇಕು, ಕೆಳಭಾಗದಲ್ಲಿ ಬಂದಿದೆ. ಹಾಗೆ ಇದು ಸರಿಯಾದಂತಹ ಉತ್ತರ ಆಗಿದೆ. ನೀವು ಮನೆಯಲ್ಲಿ ಇನ್ನೊಂದಷ್ಟು ಚಿತ್ರಗಳನ್ನ ನೋಡಿ ಅದಕ್ಕೆ ಉತ್ತರವನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನ ಪಡಿ. ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ನೋಡಿ. ಈ ಚಿತ್ರವನ್ನ ಗಮನಿಸಿ. ಇಲ್ಲಿ ದರ್ಪಣದ ಮೇಲ್ಭಾಗದಲ್ಲಿ ಚಿತ್ರವನ್ನ ಕೊಟ್ಟಿರೋದ್ರಿಂದ ಮೇಲ್ಭಾಗ ಮತ್ತು ಕೆಳಭಾಗ ಅದರ ಬದಲಾಗಬೇಕು. ಗಡಿಬಿಡಿ ಮಾಡ್ಕೋಬೇಡಿ, ಕನ್ಫ್ಯೂಷನ್ ಬೇಡ. ಈ ರೀತಿ ದರ್ಪಣವನ್ನ ಕೆಳಗಡೆ ಕೊಟ್ಟಾಗ ಮೇಲ್ಭಾಗ ಮತ್ತು ಕೆಳಭಾಗ ಅದರ ಬದಲು ಆಗ್ಬೇಕು, ಬದಲಾವಣೆ ಆಗ್ಬೇಕು. ಇದರಲ್ಲಿ ದರ್ಪಣವನ್ನ ಪಾರ್ಶ್ವದಲ್ಲಿ ಕೊಟ್ಟಿರೋದ್ರಿಂದ ಎಡಭಾಗ ಮತ್ತು ಬಲಭಾಗ, ಲೆಫ್ಟ್ ಸೈಡು ರೈಟ್ ಸೈಡು ಚೇಂಜ್ ಆಗಬೇಕು. ಲೆಫ್ಟ್ ಅಲ್ಲಿ ಇರೋದು ರೈಟ್ಗೆ, ರೈಟ್ ಅಲ್ಲಿ ಇರೋದು ಲೆಫ್ಟ್ಗೆ ಚೇಂಜ್ ಆಗಬೇಕು. ಈ ರೀತಿ ಕೊಟ್ಟಾಗ ಎಡಭಾಗ ಬಲಭಾಗ, ಈ ರೀತಿ ಕೊಟ್ಟಾಗ ಮೇಲ್ಭಾಗ ಮತ್ತು ಕೆಳಭಾಗ ಬದಲಾವಣೆ ಆಗಬೇಕು. ನೋಡಿ, ಇಲ್ಲೂ ಕೂಡ ಅಷ್ಟೇ, ದರ್ಪಣದ ಮೇಲ್ಭಾಗದಲ್ಲಿ ಅಕ್ಷರ ಇರೋದ್ರಿಂದ ಇದು ಮೇಲ್ಭಾಗ ಮತ್ತು ಕೆಳಭಾಗ ಅದರ ಬದಲು ಆಗಬೇಕು. ಆ ರೀತಿಯಲ್ಲಿರುವಂತಹ ಉತ್ತರವನ್ನ ಆರಿಸಬೇಕು. ಇಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ, ದರ್ಪಣ ಹೀಗಿರೋದ್ರಿಂದ ಮೇಲ್ಭಾಗ ಮತ್ತು ಕೆಳಭಾಗವನ್ನ ಅದರ ಬದಲು ಮಾಡಿ ನೋಡಿ. ಇಲ್ಲಿ ದರ್ಪಣ ಅಥವಾ ಮಿರರ್ ಲೆಫ್ಟ್ ಸೈಡ್ ಒಂದು ಪಾರ್ಶ್ವದಲ್ಲಿ ಇರೋದ್ರಿಂದ ನೀವು ಎಡಭಾಗದಲ್ಲಿರೋದು ಬಲಭಾಗಕ್ಕೆ, ಬಲಭಾಗದಲ್ಲಿರೋದು ಎಡಭಾಗಕ್ಕೆ ಬರುವ ಹಾಗೆ ನೋಡ್ಕೋಬೇಕಾಗತ್ತೆ. ಇಲ್ಲಿ ದರ್ಪಣದ ಮೇಲ್ಭಾಗದಲ್ಲಿರೋದ್ರಿಂದ ಇಲ್ಲಿ ಮೇಲ್ಭಾಗ ಮತ್ತು ಕೆಳಭಾಗ ಬದಲಾವಣೆ ಆಗ್ತವೆ. ಇಲ್ಲಿ ದರ್ಪಣ ಪಾರ್ಶ್ವದಲ್ಲಿರೋದ್ರಿಂದ ಎಡಗಡೆ ಇರುವುದೆಲ್ಲ ಬಲಗಡೆ ಹೋಗುತ್ತೆ, ಬಲಗಡೆ ಇರುವುದೆಲ್ಲ ಎಡಗಡೆಗೆ ಹೋಗುತ್ತೆ, ಎಡಗಡೆ ಇರುವುದೆಲ್ಲ ಬಲಗಡೆಗೆ, ಬಲಗಡೆ ಇರುವುದೆಲ್ಲ ಎಡಗಡೆಗೆ ಬದಲಾವಣೆ ಮಾಡಬೇಕಾಗತ್ತೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.